ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮನಸ್ಸು ಮಲ್ಲಿಗೆ ಕಾದಂಬರಿ ಸಂಚಿಕೆ 3ಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕುಮು ಆನಂದ್ ಬಂದಾಗ ಅವರಿಗೆ ಏನಾದರೂ ತಿಂಡಿ ಮಾಡಬೇಕಲ್ವಾ, ಅವರಿಗೇನಾದರೂ ಸ್ಪೆಷಲ್ ಮಾಡಿಬಿಡು ಎಂದಳು. ಆಗಲಿ ಎಂದು ಕುಮು ನಕ್ಕಳು. ರೋಹಿಣಿಯ ಉತ್ಸಾಹ ನೋಡಿ ಆ ವಯಸ್ಸಿಗೆ ಅದೆಲ್ಲ ಸಹಜವೇ, ಆದರೆ ತನಗೂ ಆ ಬಯಕೆಗಳೆಲ್ಲ ಇಲ್ಲವೇ? ಯಾಕಿಲ್ಲ, ಇದೆ, ಆದರೆ ನಡೆಯೋ ಹಾಗಿಲ್ಲ ಅಷ್ಟೆ. ತನ್ನದೆಲ್ಲ ಕನಸಿನ ಗೋಪುರ ಎಂದುಕೊಂಡಳು. ಮದುವೆ, ಗಂಡ, ಸಂಸಾರವೆಂಬುದು ಈ ಜನ್ಮದಲ್ಲಿ ತನ್ನ ಪಾಲಿಗಿಲ್ಲ. ನಿಂತು ತನಗೆ ಮದುವೆ ಮಾಡುವ ಜವಾಬ್ದಾರಿ ಹೊರುವವರು ಯಾರಿದ್ದಾರೆ? ಅತ್ತೆ ಇಷ್ಟು ದಿನ ಸಾಕಿದ್ದೇ ಹೆಚ್ಚು, ಈಗ ಅವರು ಸಹ ಕೈ ಬಿಡುತ್ತಿದ್ದಾರೆ. ತನಗೆ ಯಾರು ಗತಿ ಎಂದು ಮನಸ್ಸಿನಲ್ಲೇ ಮರುಗಿದಳು. ಕುಮು, ಬಹಳ ಭಾವಜೀವಿ ಕಣೆ ನೀನು, ಆದರೆ ನಿನ್ನ ಆಸೆ ಆಕಾಂಕ್ಷೆಗಳೆಲ್ಲ ಕೈಗೂಡುತ್ತವೆಯೇ ಅಂತ ನನಗೆ ಒಂದೊಂದು ಬಾರಿ ಭಯವಾಗುತ್ತೆ. ಜೀವನದಲ್ಲಿ ಅತಿಯಾಗಿ ಯಾವುದನ್ನು ಆಶಿಸಬಾರದು. ಬಂದಿದ್ದನ್ನು ಸುಲಭವಾಗಿ ಒಪ್ಪಿಕೊಳ್ಳುತ್ತಾ ಹೋಗಬೇಕು. ನೀನು ಹೋಗ್ತಾ ಇರೋದು ಹುಲಿಯ ಬೋನಿಗೆ. ಅಲ್ಲಿಯ ಸಹವಾಸ, ವಾತಾವರಣ ನಿನಗೆ ಹಿಡಿಸುತ್ತೋ ಇಲ್ಲವೋ? ನೀನು ಯಾವುದನ್ನು ಅಪೇಕ್ಷಿಸುವ ಹಾಗಿಲ್ಲ. ಮತ್ತೊಬ್ಬರ ಮನೆಯಲ್ಲಿ ನಾವು ಏನು ತಾನೇ ಅಪೇಕ್ಷೆ ಪಡುವ ಹಾಗಿದೆ? ನನಗೆ ಯಾವ ಆಸೆಯೂ ಇಲ್ಲ ರೋಹಿಣಿ, ಆದರೆ ಜೀವನದಲ್ಲಿ ಸ್ವತಂತ್ರವಾಗಿ ಬಾಳುವ ಆಸೆ ಅಷ್ಟೆ. ಆಗಲಿ, ಆ ಕಾಲವು ಬಂದೀತು. ಕುಮು ನಕ್ಕಳು. ಮಾತ್ರ ತಕ್ಷಣ ರೋಹಿಣಿ ರೂಮಿನ ಕಡೆ ಹೊರಟಳು. ರಾಧಮ್ಮ ಊಟ ಮುಗಿಸಿ ನಡು ಮನೆಗೆ ಬಂದು ಕುಳಿತು ಶಾಮುವಿನ ಪತ್ರವನ್ನು ಹಿಡಿದರು. ಸದ್ಯ ನನ್ನ ಮೈ ಮೇಲಿನ ಭಾರ ತಪ್ಪಿದಂತಾಯಿತು. ಏಕಾಏಕಿ ಈ ಹುಡುಗಿಯನ್ನು ಬಿಟ್ಟು ಹೋಗುವುದಾದರೂ ಹೇಗೋ ಅಂತ ಯೋಚಿಸುತ್ತಿದ್ದೆ. ಅವನು ಒಪ್ಪಿಕೊಂಡ. ದೇವರು ದೊಡ್ಡವನು. ಅವರ ಮನದಲ್ಲಿ ತೃಪ್ತಿ ಉಂಟಾಗಿತ್ತು. ಕುಮು ಅಲ್ಲಿಂದ ಹೊರಡುವುದರಲ್ಲಿ ಇದ್ದಳು. ಕುಮು, ಏನತ್ತೆ? ಅವನು ಯಾವಾಗ ಬರುತ್ತಾನೋ ಏನೋ ತಿಳಿಯದು, ಆದರೆ ಸ್ವಲ್ಪ ಜಾಗೃತವಾಗಿರೋ. ಬಂದ ಕೂಡಲೇ ಆತ ಹೊರಡೋಣ ಅಂದ್ರು ಅಂದನೆ. ಬಹಳ ದೊಡ್ಡಸ್ತಿಕೆಯ ಮನುಷ್ಯನಂತೆ, ಬೇರೆ ಕಾಲಕ್ಕೆ ತಕ್ಕಂತೆ ಅವನು ನಡೆಯುವವನಲ್ಲಂತೆ. ಅವನಿಗೆ ಸರಿಯಾಗಿ ಗಂಟೆ ಓಡಬೇಕಂತೆ. ಅಂತಹ ಮನುಷ್ಯ ಅವನೇ ಆಗಿರುವಾಗ ಇನ್ನು ನೀನು ಅವನಿಗಿಂತ ಚುರುಕಾಗಿರಬೇಕು ಅಲ್ವಾ? ಅತ್ತೆ, ರೋಹಿಣಿಯ ಮದುವೆಯಾದ ಮೇಲೆ ಹೋಗೋಣ ಅಂತ ನನ್ನ ಆಸೆ. ನನ್ನದು ಅದೇ ಆಸೆ ಕಣೆ. ಆದರೆ ಅವನು ಬಂದವನು 2 ದಿನ ಇದ್ದರೆ ವಾಸಿ. ಹಾಗಿರದೆ ತಕ್ಷಣ ಹೊರಡು ಅಂದರೂ ಕಷ್ಟವೇ. ನೀವು ಪತ್ರ ಬರೆದ್ಬಿಡಿ ಅತ್ತೆ, 1 ತಿಂಗಳು ಬಿಟ್ಟು ನನ್ನನ್ನು ಕಳುಹಿಸಿ ಕೊಡ್ತೀನಿ ಅಂತ. ಛೇ, ಎಲ್ಲಾದರೂ ಉಂಟೆ? ಅವನು ಆಮೇಲೆ ಬರದೆ ನಿಂತು ಬಿಟ್ಟರೆ ನಮ್ಮ ಗತಿ ಏನು? ಬಹಳ ಸೂಕ್ಷ್ಮ ಸ್ವಭಾವದವನು ಬೇರೆ. ಅದೂ ಅಲ್ಲದೆ ಲಕ್ಷಾಧೀಶ್ವರನಿಗೆ ನಾವು ಆ ರೀತಿ ಆಜ್ಞೆ ಮಾಡೋದು ಸಾಧ್ಯವೇ ಇಲ್ಲ. ಅವರಂತೆ ನಾವು ಹೋಗಲೇಬೇಕೇ ವಿನಃ ನಮ್ಮಂತೆ ಅವರು ಬರಲು ಸಾಧ್ಯವೂ ಇಲ್ಲ. ನಾವೆಲ್ಲಿ, ಅವರಿಲ್ಲಿ. ಕುಮುದ ಇನ್ನು ಮಾತನಾಡಿ ಪ್ರಯೋಜನವಿಲ್ಲ ಎಂದು ಅರಿತವಳೆ ಸುಮ್ಮನಾದಳು. ಅವಳು ಅಡುಗೆ ಮನೆಗೆ ಬಂದು ತಟ್ಟೆ ಹಾಕಿಕೊಂಡು ಕುಳಿತಾಗ ಅವಳಿಗೆ ಅನ್ನದ ತುತ್ತು ಗಂಟಲಲ್ಲಿ ಇಳಿಯದಂತಾಯಿತು. ಅವಳಿಗೆ ತನ್ನ ಹಿಂದಿನ ದಿನಗಳ ಸ್ಮರಣೆ ಉಮ್ಮಳಿಸಿ ಬಂತು. ತಾನು ತಂದೆ ತಾಯಿಯನ್ನು ಕಳೆದುಕೊಂಡು ಅನಾಥಳಾಗಿದ್ದಾಗ ಸೋದರ ಮಾವ ರಾಮಣ್ಣ ತನ್ನನ್ನು ತಮ್ಮ ಆಶ್ರಯದಲ್ಲಿ ತೆಗೆದುಕೊಳ್ಳಲು ಬಂದಿದ್ದರು. ಆಗ ಕುಮು ಇನ್ನು ಚಿಕ್ಕ ಹುಡುಗಿ, ಲಂಗ ತೊಟ್ಟು ಅವರಿವರೊಡನೆ ಆಟವಾಡುತ್ತಿದ್ದ ವಯಸ್ಸು. ಒಂದು ದಿನ ಆಗ ಅವಳಿಗಿನ್ನು 6 ವರ್ಷ. ಪಕ್ಕದ ಮನೆ ರಾಜುವಿನೊಡನೆ ಆಟವಾಡುತ್ತಿದ್ದಳು. ಆಗ ರಾಜುವಿಗೆ 7 ವರ್ಷ. ಅವನು ಅವಳಿಗೆ ಹೀಗೆಂದ: ಕುಮು, ನಾನು ಗಂಡ, ನೀನು ಹೆಂಡತಿ. ನಾನು ಕೆಲಸಕ್ಕೆ ಹೋಗಿ ಸಂಬಳ ತರ್ತೀನಿ, ನೀನು ಅಡುಗೆ ಮಾಡು. ಅವನಿಗೂ ಅವಳಿಗೂ ಬಹಳ ಸ್ನೇಹ. ಆಗಲಿ, ಆಟಕ್ಕೆ ತಿಂಡಿ ತಂದಿದ್ದೀನಿ. ರಾಜು, ಏನದು? ರಾಗಿ ಹುರಿಟ್ಟು? ಹಾಗಿದ್ರೆ ಕೊಡಿಲಿ. ಅವನು ಆಸೆಯ ಕಂಗಳಿಂದ ಕೈಯಲ್ಲಿದ್ದ ಹಿಟ್ಟಿನ ಉಂಡೆಯನ್ನು ನೋಡಿ ನುಡಿದ. ಯಾಕೆ? ಹೌದು, ಸಂಬಳ ತಂದು ಆಫೀಸಿನಿಂದ ಬರ್ತಾ ಅಕ್ಕಿ ತರಬೇಕಲ್ಲ, ಇದನ್ನೇ ತರ್ತೀನಿ. ಬೇಡ, ನನ್ನ ಹತ್ರನೇ ಇರಲಿ. ನಿಂಗೆ ಕೊಟ್ರೆ ತಿಂದು ಬಿಡ್ತೀಯ. ಇಲ್ಲ, ಕೊಡಲ್ಲ ಎಂದು ಮುಷ್ಟಿಯನ್ನು ಭದ್ರವಾಗಿ ಹಿಡಿದಳು ಕುಮು. ಕೊಡೆ ಅಂದರೆ ಅತಿಯಾಗಿ ಆಡ್ತಾಳೆ. ನಾನು ಗಂಡ ಅಲ್ವೇನು ಎಂದವನೇ ಅವನು ಅವಳಿಗೆ ಬೆನ್ನ ಮೇಲೆ ಗುದ್ದಿದ. ಅಯ್ಯಮ್ಮ ಎಂದು ಚೀರಿದಳು ಅವಳು. ಆ ವೇಳೆಗೆ ರಾಜುವಿನ ತಾಯಿ ಆಚೆಗೆ ಬಂದವರೇ ಅವನನ್ನು ನೋಡಿ ರೇಗಿ ನುಡಿದರು. ಅವತ್ತಿನಿಂದ ಹೇಳ್ತಾ ಇದ್ದೀನಿ ಅವಳ ಜೊತೆ ಸೇರಬೇಡ ಅಂತ. ದರಿದ್ರ ಮುಂಡೆದರ ಸಹವಾಸ. ಅಮ್ಮ, ನಾವು ಆಟ ಆಡ್ತಾ ಇದ್ದೀವಿ.
ಇವಳು ಹೆಂಡತಿ, ನಾನು ಗಂಡ. ಒಳ್ಳೆ ಚೆನ್ನಾಗಿದೆ. ಆ ಭಿಖಾರಿನ ಕಟ್ಕೊಂತೀಯೇನೋ? ಏನ್ ಬುದ್ಧಿವಂತನೋ ದಡ್ಡನೋ ಏನೂ ತಿಳಿಯದು, ನಡಿ ಒಳಗೆ. ಅವನು ಬರಲಾರೆ ಎಂದರೂ ಕೇಳದೆ ಅವನ ತಾಯಿ ಅವನ ಎಳೆದುಕೊಂಡು ಮನೆಗೆ ಹೋದರು. ಕುಮು ಪೆಚ್ಚಾಗಿ ನಿಂತಳು. ರಾಜುವಿನ ತಾಯಿ ಅವನ ತಂದೆಯೊಡನೆ ಹೇಳುತ್ತಿದ್ದದ್ದು ಅವಳಿಗೆ ಕೇಳಿಸಿತು. ಕುಮು ಕುಮು 3 ಹೊತ್ತು ಅವಳದ್ದೇ ಧ್ಯಾನ. ಆ ಭಿಕಾರಿಯನ್ನ ಮದ್ವೆ ಆಗ್ತಾನಂತೆ, ಆ ಕೊಳಕು ದ್ರಾಬೆಯನ್ನ. ಸುಮ್ನಿರೆ, ಪಾಪ ಹುಡುಗರು ಆಟ ಆಡ್ತಾರೆ. ಯಾರಿಗೊತ್ತು, ಇವತ್ತು ನೀನು ಅವಳನ್ನು ಬೈತಾ ಇದ್ದೀಯ, ನಾಳೆ ಅವಳೇ ನಿನ್ನ ಸೊಸೆ ಆದ್ರೆ ಆಗಬಹುದು. ರಾಜುವಿನ ತಂದೆ ಎನ್ನುತ್ತಿದ್ದರು ಮಗನ ಪರವಾಗಿ. ಸದ್ಯ ಹಾಗೆ ಎಂದಾದ್ರೂ ಆಗೋಕೆ ಅವಕಾಶ ಕೊಟ್ಟೆನಾ ನಾನು? ಆ ಮುಖವೋ, ಏನಾಗಿದೆ ಅವಳಿಗೆ? ಸ್ವರ್ಣ ಗೌರಿ ಅಂತಿದ್ದಾಳೆ. ಹೌದೌದು, ಇದ್ದಾಳೆ. ತೊಳೆದರೆ 1 ಬಕೀಟು ಕೊಳೆ ಬರುತ್ತೆ ಅಷ್ಟೆ. ಬಡತನ ಬಂದರೆ ಕೊಳಕಾಗಿರ್ಬೇಕು ಅಂತ ಇದೆಯೇನು? ಸುಮ್ಮನಿರೆ ಸಾಕು, ಇನ್ನು ಅದು ಚಿಕ್ಕ ಹುಡುಗಿ, ಅದಕ್ಕೇನು ತಾನೇ ತಿಳಿಯುತ್ತದೆ ಎಂದು ರಾಜುವಿನ ತಂದೆ ಹೆಂಡತಿಯ ಬಾಯಿ ಮುಚ್ಚಿಸಿದ್ದರು. ರಾಜುವಿನ ತಾಯಿ ಆಡಿದ ಮಾತಿನಿಂದ ಕುಮುಗೆ ದುಃಖಗಳು ಉಕ್ಕಳಿಸಿ ಬಂತು. ಆ ಚಿಕ್ಕ ವಯಸ್ಸಿಗೆ ಆ ಅನುಭವ ಅವಳ ಹೃದಯ ನೊಂದಿತು. ತಾಯಿಯ ಮುಂದೆ ಆ ಮಾತುಗಳನ್ನು ಹೇಳಿದಾಗ ಅವರೆಂದಿದ್ದರು, ಅವರು ಐಶ್ವರ್ಯವಂತರು, ಅವರ ಮನೆಗೆ ಹೋಗಬೇಡ ಅಂತ ಎಷ್ಟು ಸಲ ಹೇಳೋದು ನಿಂಗೆ, ಪ್ರಾರಬ್ಧ ಮುಂಡೆದೆ. ತಾಯಿಯಿಂದ ಕೇಳಿದ ಮಾತು ಇದು. ಅನಂತರ ಅನಾಥೆಯಾಗಿ ತಾನು ಏಕಾಂಗಿಯಾದಾಗ ಮಾವ ಎನಿಸಿಕೊಂಡವರು ಬಂದು ತನಗೆ ದಯೆ ತೋರಿ ತಮ್ಮ ಮನೆಗೆ ಪ್ರೀತಿಯಿಂದಲೇ ಕರೆದುಕೊಂಡು ಹೋದರು. ಮಾವ ತನ್ನವರಾದರೆ ಅತ್ತೆ ನನ್ನವಳೇ. ರಾಧಮ್ಮ ಕುಮುವನ್ನು ನೋಡಿದ ತಕ್ಷಣದಿಂದಲೇ ಮೂಗು ಮುರಿದರು. ನನಗೆ ಗೊತ್ತಿತ್ತು ಈ ದರಿದ್ರನ ಕರ್ಕೊಂಡು ಬರ್ತೀರಿ ಅಂತ. ಹೆಂಡತಿಯ ಗಡಿಗೆ ಮುಖ ನೋಡಿ ರಾಮಣ್ಣ ಅಂದರು, ಕುಮು ಪಾಪ ಮಗು ಕಣೆ, ಚಿಕ್ಕ ಹುಡುಗಿ, ಅವಳಿಗೆ ಬೇಜಾರು ಮಾಡ್ತೀಯ. ನಮ್ಮ ರೋಹಿಣಿ ಜೊತೆಯಲ್ಲಿ ಅವಳು ಬೆಳಿತಾಳೆ ಬಿಡು. ಬೆಳೆಯದೆ ಏನು ಹೇಳಿ, ಹೆಣ್ಣು ಮಕ್ಕಳಿಗೇನು ಬಹುಬೇಗ ಬೆಳೆದ್ಬಿಡ್ತಾರೆ. ಅವರ ಜವಾಬ್ದಾರಿ ಹೊತ್ತುಕೊಳ್ಳೋದು ನಾನೇ ತಾನೇ, ನೀವಲ್ವಲ್ಲ. ಅವರ ನೆತ್ತಿ ಬಟ್ಟೆ ಬರೆ ಸಾಮಾನ್ಯವೇ. ನಮ್ಮ ರೋಹಿಣಿಯದೇ ನನಗೆ ಸಾಕಾಗಿದೆ. ಮೇಲಾಗಿ ನಾವೇನು ಅಂತಹ ಆಸ್ತಿವಂತರೇನು ಅವಳನ್ನು ಸಾಕಿ ಮದುವೆ ಮಾಡೋಕೆ? ಈಗಿನಿಂದಲೇ ಅದನ್ನೆಲ್ಲ ಯಾಕೆ ಯೋಚಿಸ್ತೀಯ ರಾಧಾ? ಪಾಪ ಆ ಪುಟ್ಟ ತಲೆಯಲ್ಲಿ ಈಗಿನಿಂದಲೇ ಗಲಭೆ ಎಬ್ಬಿಸಬೇಡ ಅಂತ. ಇನ್ನು ಎಷ್ಟು ವರ್ಷಗಳ ಮಾತೋ. ಹೆಣ್ಣು ಮಗು ಲಕ್ಷಣವಾಗಿದೆ, ಪಾಪ ಅದನ್ನೇ ಬಾಯಿಗೆ ಬಂದಂತೆ ಅಂತೀಯ. ನಾವು ತಿಂದದ್ದೇ ಅದಕ್ಕೂ ಹಾಕಿದರಾಯಿತು. ನಾವು ತಿನ್ನುತ್ತೇವೆ, ವಿಧಿಯಿಲ್ಲ. ಆದರೆ ಅವಳಿಗೂ ಎಲ್ಲಿಂದ ತರೋದು? ಅಯ್ಯೋ, ಯೋಚನೆ ಮಾಡಬೇಡ ಬಿಡು, ನನ್ನ ತಂಗಿ ಮಗು ಅದು, ಅದಕ್ಕೆ ದಿಕ್ಕಿಲ್ಲ. ನಾವು ತಂದಿಟ್ಟುಕೊಳ್ಳದಿದ್ದರೆ ನೋಡಿದವರು ಏನಂತಾರೆ? ಲೋಕಕ್ಕಾದರೂ ಹೆದರಬೇಕಲ್ವೇ ಅನ್ನುವವರು ಏನು ಮಾಡ್ತಾರೆ ಬಿಡಿ. ಸಾಕುವವರು ನಾವು ತಾನೇ. ಸಾಕುವುದು ಅಷ್ಟು ಕಷ್ಟವಲ್ಲ. ಹುಡುಗಿ ಚುರುಕಾಗಿದ್ದಾಳೆ, ಬೇಗ ಕೆಲಸ ಕಲಿತುಕೊಂಡು ಬಿಡ್ತಾಳೆ. ರೋಹಿಣಿಯಂತೆ ಮೈಗಳ್ಳತನವಿಲ್ಲ. ರಾಧಮ್ಮ ಸುಮ್ಮನಾಗಲೇಬೇಕಾಯಿತು. ರಾಮಣ್ಣನವರಿಗೆ ಕುಮುವನ್ನು ಕಂಡರೆ ಬಹಳ ಪ್ರೀತಿ. ಅವಳು ಮನೆ ಕೆಲಸವನ್ನೆಲ್ಲ ಬಹುಬೇಗ ಕಲಿತಳು. ಅವಳನ್ನು ರಾಮಣ್ಣ ಶಾಲೆಗೆ ಸೇರಿಸಿದಾಗ ರಾಧಮ್ಮ ಗಂಡನನ್ನು ಪ್ರತಿಭಟಿಸಿದ್ದರು. ಅವಳಿಗೆ ಯಾಕೆ ಓದು ಬರಹ? ಎಂತಹದ್ದು ಬೇಡ, ಫೀಸಿಗೆ ಹಣ ಎಲ್ಲಿದೆ? ಹಾಗಂದ್ರೇನು ಅರ್ಥ ರಾಧ? ನಾಳೆ ಕುಮ್ಮುಗೆ ಅದೇ ಅನುಕೂಲವಾಗಬಹುದು. ಒಂದು SSLCನಾದರೂ ಓದಿಸೋಣ. ನಾಳೆ ಅವಳ ಬದುಕಿಗಾದರೂ ದಾರಿಯಾದೀತು. ಇಲ್ಲ, ನನ್ನ ಕೈಲಾದರೆ ಒಂದು ಮದುವೆ ಅಂತ ಮಾಡಿಬಿಡ್ತೀನಿ. ಸರಿ, ಬಾಯಲ್ಲಿ ಆಡಿದಷ್ಟು ಸುಲಭ ಅಲ್ಲ ಅದು. ಒಂದು ಮದುವೆ ಅಂದರೆ 10,000ನಾದರೂ ಇಡಲೇಬೇಕು. ನಮ್ಮ ಆಸ್ತಿಯನ್ನೆಲ್ಲ ಮಾರಿದರೂ ಅದು ಸಾಕಾಗಲ್ಲ. ಆಗಲಿ, ಅವಳ ಹಣೆಯಲ್ಲಿ ಬರೆದ ಹಾಗಾಗತ್ತೆ. ರಾಮಣ್ಣ ಸಮಾಧಾನ ಚಿತ್ತರಾಗಿ ನುಡಿದರು. ದಿನಕ್ರಮೇಣ ಕುಮು ಮನೆ ಕೆಲಸದಲ್ಲಿ ಜಾಣೆಯಾದಳು. ಕಾಫಿ, ತಿಂಡಿ, ಅಡುಗೆ ಯಾವುದರಲ್ಲಿಯೂ ತೆಗೆದುಹಾಕುವಂತಿಲ್ಲ. ರಾಧಮ್ಮ ಅವರಿಗಿಂತ ಅವಳೇ ಚೆನ್ನಾಗಿ ಕೆಲಸ ಕಾರ್ಯ ಅಡುಗೆ ಮಾಡುವುದನ್ನು ಕಲಿತಾಗ ರಾಧಮ್ಮನಿಗೆ ಅವಳ ಮೇಲಿದ್ದ ಸಿಟ್ಟು ಮಾಯವಾಯಿತು. ತಮಗೆ ಆರಾಮ ದೊರೆಯಿತಲ್ಲ ಎಂದು ಸಮಾಧಾನ ಚಿತ್ತರಾಗಿದ್ದರು. ಮಾವನ ಅನಿರೀಕ್ಷಿತ ಸಾವು ಕುಮುಗೆ ಭಾರಿ ಪೆಟ್ಟು ಬೀಳುವುದರ ಜೊತೆಗೆ ಆಕೆಯ ಬದುಕಿನ ದಾರಿಯನ್ನೇ ಬದಲಿಸಿತು. ಕಾಲಕ್ರಮೇಣ ಸಂಪಾದಿಸುವವರೇ ಇನ್ನಿಲ್ಲವಾದಾಗ ರಾಧಮ್ಮ ಚಿಂತಾಕ್ರಾಂತರಾಗಿದ್ದರು. ಸಂಸಾರ ನಡೆಸುವುದು ಹೇಗೆಂಬ ಸಮಸ್ಯೆ ಅವರಿಗೆ ಇದ್ದ ಅಲ್ಪ ಸ್ವಲ್ಪ ಹಣದಲ್ಲಿ ತುಸು ಕಾಲ ಕಳೆದರು. ನಂತರ ಗಂಡನ ಇನ್ಶೂರೆನ್ಸ್ ಹಣದಲ್ಲಿ ಇನ್ನಷ್ಟು ಕಾಲವನ್ನು ನೂಕಿದರು.
ಜೊತೆಗೆ ಮಗಳ ಮದುವೆಯ ಆಲೋಚನೆ ಬೇರೆ. ರೋಹಿಣಿಯನ್ನು ಒಂದು ಒಳ್ಳೆಯ ಕಡೆ ಕೊಟ್ಟು ಲಗ್ನ ಮಾಡಿಬಿಟ್ಟರೆ ತಮ್ಮ ಕೆಲಸ ಆದಂತೆ. ತಮಗೇನೋ ತಮ್ಮ ಇದ್ದಾನೆ ಸಾಕಲಿ. ಹೆಣ್ಣು ಮಗಳು ಎಂದು ತಂದೆಯ ಮನೆಯಿಂದ ಸ್ವಲ್ಪವೂ ಆಸ್ತಿ ಬಂದಿಲ್ಲ. ಆಸ್ತಿಯನ್ನೆಲ್ಲ ಸೋಮುವೆ ತೆಗೆದುಕೊಂಡಿದ್ದ. ಕುಮು ಬಲವಂತವಾಗಿ ಊಟ ಮುಗಿಸಿದವಳೆ ಮೇಲೆದ್ದಳು. ಅಡುಗೆ ಮನೆ ಸಾರಿಸಿ ಮುಸ್ರೆ ಪಾತ್ರೆಗಳನ್ನೆಲ್ಲ ತೊಳೆದು ಅಡುಗೆ ಮನೆಯ ಬಾಗಿಲನ್ನು ಎಳೆದುಕೊಂಡು ಆಚೆಗೆ ಬಂದಳು. ರಾತ್ರಿಯ ಅಡುಗೆಗಾಗಿ ಅಕ್ಕಿ ಆರಿಸಬೇಕಾಗಿತ್ತು. ಬಟ್ಟೆಯ ರಾಶಿ ಹಾಗೆ ಉಳಿದಿತ್ತು. ಅಷ್ಟನ್ನು ಸಹ ಒಗೆಯಬೇಕು. ಯಾಕೋ ಅವಳಿಗೂ ಇಂದು ಒಂದು ಬಗೆಯ ಸೋಮಾರಿತನ. ಚಟುವಟಿಕೆಯೇ ಇಲ್ಲವಾಯಿತು. ಈ ಮನೆಯ ಋಣ ತೀರಿ ಹೋಗುತ್ತದೆ ಎಂಬ ಬೇಸರವಿರಬೇಕು. ಕುಮು ಮನೆಯ ಹಿತ್ತಲಿನ ಸೀಬೆಯ ಮರದ ಕೆಳಗೆ ಕುಳಿತಳು. ಇನ್ನು ಒಂದೇ ವಾರ ಈ ಮನೆಯ ಋಣ. ಅನಂತರ ತಾನಾರೋ ಇವರ್ಯಾರೋ. ದುಃಖದಿಂದ ಗಂಟಲು ಉಬ್ಬಿ ಬಂತು. ಶ್ಯಾಮಸುಂದರ್ ಹೆಸರು ಚೆನ್ನಾಗಿದೆ, ಆದರೆ ಆ ವ್ಯಕ್ತಿ ಬಹು ಧೂರ್ತನಂತೆ. ಯಾರಿಗೂ ಸಹ ಅಂಜಿ ನಡೆಯುವುದಿಲ್ಲವಂತೆ. ಮನೆಯ ದೀರ್ಘಾಧಿಕಾರವು ಅವನದ್ದೇ ಆದ ಮೇಲೆ ದೊಡ್ಡ ಬಂಗಲೆ ಇರಬೇಕು. ಆಳು ಕಾಳುಗಳು ಇರಲೇಬೇಕು. ತಾನು ಸಹ ಅವರ ಮನೆಯಲ್ಲಿ ಒಂದು ಆಳಿನ ಸಮಾನವೇ. ಕುಮು, ಸಮಯ ಆಗಲೇ 3 ಗಂಟೆ ಆಗಿದೆ. ಕಾಫಿಗೆ ನೀರು ಇಡೋಲ್ವೇನೆ? ಅತ್ತೆಯ ಮಾತಿನಿಂದ ಎಚ್ಚೆತ್ತು ಒಳಗೆ ಬಂದಳು. ಬಿಸಿಲಿನ ಝಳದಿಂದ ಅವಳ ಮುಖ ಬೆವರೊಡೆದಿತ್ತು. ತಣ್ಣೀರಿನಲ್ಲಿ ಮುಖ ತೊಳೆದುಕೊಂಡು ಕನ್ನಡಿಯ ಮುಂದೆ ನಿಂತು ಕುಂಕುಮ ಇಟ್ಟುಕೊಳ್ಳುತ್ತಿದ್ದಂತೆಯೇ ಅವಳಿಗೆ ಎನಿಸಿತು, ನಿಜ, ತನಗೆ ದೇವರು ಕೊಟ್ಟಂತ ರೂಪವಿದೆ. ಆದರೇನು ಪ್ರಯೋಜನ? ತನ್ನ ಭವಿಷ್ಯವೇ ಚೆನ್ನಾಗಿಲ್ಲ. ಸದಾ ಮತ್ತೊಬ್ಬರ ಆಶ್ರಯದಲ್ಲಿ ಇರುವುದೇ ಆಯಿತು. ನನಗೆ ಸ್ವಾತಂತ್ರ್ಯವೇ ಇಲ್ಲವೇ? ನನ್ನ ದಾರುಣ ಅಸಹಾಯಕತೆಗಾಗಿ ಅವಳಿಗೆ ಅಳು ಬರುವಂತಾಯಿತು. ಮೆಲ್ಲಗೆ ಅಡುಗೆ ಮನೆಯತ್ತ ಸಾಗಿದಳು. ಅವಳು ಕಾಫಿ ತಿಂಡಿ ಮಾಡಿ ಮುಗಿಸುವ ವೇಳೆಗೆ ಮನೆಯ ಮುಂದೆ ಆಟೋ ರಿಕ್ಷಾ ನಿಂತ ಸದ್ದು. ಬಂದವರ್ಯಾರೆಂದು ಕೂತಲ್ಲೇ ಊಹಿಸಿದಳು. ಆನಂದೇ ಬಂದಿರಬೇಕು. ರೋಹಿಣಿ 2 ಕ್ಷಣದಲ್ಲಿ ಅವಳ ಬಳಿ ಬಂದು ನುಡಿದಳು, ಕುಮು, ಆನಂದ್ ಬಂದ್ರು ಅಂತ ಕಾಣುತ್ತೆ. ಕಾಫಿ ತಿಂಡಿ ಎಲ್ಲ ರೆಡಿಯಾಗಿದೆ ತಾನೇ? ಅವಳು ಮಾತು ಮುಗಿಸುವ ಮುನ್ನವೇ ಕುಮು ಉತ್ತರಿಸಿದಳು. ಇವಳ ಉತ್ತರ ಕೇಳುವ ಸ್ಥಿತಿಯಲ್ಲೂ ಇರಲಿಲ್ಲ ರೋಹಿಣಿ. ಸರಸರನೆ ಭಾವಿ ಪತಿಯನ್ನು ಬರಮಾಡಿಕೊಳ್ಳಲು ಸಂಭ್ರಮದಿಂದ ಅಲ್ಲಿಂದ ಹೊರಟಳು. ಎಷ್ಟು ಸಡಗರ! ಈಗ ರೋಹಿಣಿಯ ಹೃದಯದಲ್ಲಿ ಅದೆಷ್ಟು ಸಂತೋಷ ಇರಬಹುದು. ಅವಳ ಆನಂದಕ್ಕೆ ಎಣೆಯುಂಟೆ? ಅವಳ ಹೃದಯ ತನಗೂ ಆ ಸುಖ ಬರಬಾರದೆ ಎಂದು ಹಂಬಲಿಸಿತು. ಬನ್ನಿ, ರೋಹಿಣಿ ರೂಮಿನಲ್ಲಿ ಇದ್ದಾಳೆ. ಇದು ಅತ್ತೆಯ ಸ್ವರ. ಅಂದ್ರೆ ರೋಹಿಣಿ ಆಗ್ಲೇ ರೂಮ್ ಸೇರಿ ಬಿಟ್ಟಳೇನೋ. ಕಳ್ಳಿ, ತುಂಬಾ ಜಾಣೆ, ಕುಮು ಯೋಚಿಸಿದಳು. ಅವಳು ಒಲೆಯ ಮುಂದೆ ಕುಳಿತು ಹಾಲು ಬಿಸಿ ಮಾಡುತ್ತಿರುವಂತೆ ರೋಹಿಣಿಯ ಸವಾರಿ ಬಂದಿತು. ಕುಮು, ತಿಂಡಿ ಕೊಡ್ತೀಯಾ? ತಗೋ, ನೀನೇ ತಿಂಡಿಯ ಪ್ಲೇಟುಗಳನ್ನು ತಂದುಬಿಡು. ನನ್ನ ಸೀರೆ ಜಿಡ್ಡಾಗಿ ಬಿಟ್ಟರೆ? ಸುಲಭವಾಗಿ ಆಡಿದಳು ರೋಹಿಣಿ. ಆದರೆ ಆ ಮಾತಿನಿಂದ ಕುಮುವಿನ ಮನಸ್ಸಿಗೆ ಎಷ್ಟು ಘಾಸಿಯಾಯಿತೆಂದವಳು ಭಾವಿಸಿರಲಿಲ್ಲ. ಕುಮು ಎಂದಳು, ನಡಿ ಬರ್ತೀನಿ. ಸೀರೆಯ ನೆರಿಗೆಗಳನ್ನೆಲ್ಲ ಸರಿ ಮಾಡ್ಕೊ. ಎಲ್ಲ ಮುದುಡಿ ಹೋಗಿದೆ. ಸರಿ ಹೋಯ್ತು. ಆನಂದನ್ನು ಮೆಚ್ಚಿಸಬೇಕಾದದ್ದು ನೀನು. ಅದರಿಂದ ನನಗೇನಾಗಬೇಕಾಗಿದೆ? ವಿಷಾದದಿಂದ ನಕ್ಕಳು ಕುಮು. ತಿಂಡಿನ ಟೇಬಲ್ ಮೇಲೆ ಇಡು ಕುಮು. ಕುಮುದ ಯಾಂತ್ರಿಕವಾಗಿ ಟೇಬಲ್ನತ್ತ ಹೊರಟಳು. ರೋಹಿಣಿ, ನೀನು ಬೇಗ ರೆಡಿಯಾಗು. ಇನ್ನು ಹೊತ್ತಾದ್ರೆ ಸೀರೆಗಳ ಬಣ್ಣ ತಿಳಿಯುವುದಿಲ್ಲ ಎಂದ ಆನಂದ್. ಕುಮುಗೆ ತುಂಬ ಬೇಜಾರಾಗಿದೆ ಆನಂದ್. ಆದರೆ ಏನು ಮಾಡೋದು? ನಾವು ನಿಸ್ಸಹಾಯಕರು. ಅಂದರೆ ಏನಾಯ್ತೀಗ? ಅದೇ, ನಮ್ಮ ಮದುವೆಯಾದ ಮೇಲೆ ಅಮ್ಮ ಮಾವನ ಮನೆಗೆ ಹೊರಟೋಗ್ತಾಳೆ. ಕುಮುದ ಅವರ ದೂರದ ನೆಂಟರಾದ ಟೀ ಎಸ್ಟೇಟ್ ಓನರ್ ಶ್ಯಾಮಸುಂದರ್ ಅವರ ಬಳಿ ಹೋಗ್ತಾಳೆ. ಅವಳಿಗೆ ಹೋಗುವುದಕ್ಕೆ ಸ್ವಲ್ಪವೂ ಇಷ್ಟ ಇಲ್ಲ. ಆದರೆ ವಿಧಿ ಇಲ್ಲ, ಹೋಗಲೇಬೇಕು. ಯಾಕೆ? ಅಲ್ಲಿ ಹೋಗೋ ಬದಲು ಇಲ್ಲೇ ಕೆಲಸಕ್ಕೆ ಸೇರ್ಕೋಬಹುದಲ್ವಾ? ಹೌದು, ಅವಳು ಕೆಲಸಕ್ಕೆ ಸೇರಿ ಸ್ವತಂತ್ರಳಾಗಿರಬೇಕು ಅಂತ ಆಸೆ ಪಡುತ್ತಾಳೆ. ಆದರೆ ಅಮ್ಮ ಮಾತ್ರ ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಬೇಡ, ನಿನ್ನ ಕಾಲ್ ಮೇಲೆ ನೀನು ನಿಂತುಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲ. ಅದೂ ಅಲ್ಲದೆ ನೀನು ಹೆಣ್ಣು ಮಗಳು, ಆಶ್ರಯವಿಲ್ಲದೆ ಇರಬಾರದು ಅಂತ ಅವಳ ಅಭಿಪ್ರಾಯ. ಇಷ್ಟವಿಲ್ಲದವರ ಮನೆಗೆ ಹೋಗೋದು ಕಷ್ಟವೇ ಅಲ್ವಾ? ಅಂದರೆ ಅವರಿಗೆ ನಿಮ್ಮನ್ನು ಕರೆಸಿಕೊಳ್ಳುವುದಕ್ಕೆ ಇಷ್ಟವಿಲ್ಲ ಅಂತೀರಾ? ಆನಂದ್ ಕುಮುದ ಅನ್ನು ಕೇಳಿದ. ಹೌದು, ಅದರ ಪತ್ರ ನೋಡಿದರೆ ಹಾಗೆ ಅನಿಸುತ್ತೆ. ನನ್ನನ್ನು ಕರೆದುಕೊಂಡು ಹೋಗೋದು ಇಷ್ಟ ಇಲ್ಲ ಅಂತ ಕಾಣುತ್ತೆ. ಅದು ನಿಜ. ಕಂಡು ಕಾಣದ ಜನರ ಮಧ್ಯೆ, ಅದು ಅತಿ ಐಶ್ವರ್ಯರ ಮಧ್ಯೆ ಇರೋದು ಅಂದರೆ ಸ್ವಲ್ಪ ಕಷ್ಟವೇ. ಅದಕ್ಕೇನು ಮಾಡೋದು? ಸ್ವತಂತ್ರವಾಗಿ ಕೆಲಸ ಮಾಡೋದೇ ವಾಸಿ. ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ.
ಹಾಗಿದ್ರೆ ಯಾವುದಾದ್ರೂ ಕೆಲಸಕ್ಕೆ ಸೇರ್ಬಹುದಲ್ವಾ? ಹಾಗೊಂದು ವೇಳೆ ಕೆಲಸಕ್ಕೆ ಸೇರ್ತೀನಿ ಅಂತ ಇದ್ರೆ ನಮ್ಮ ಆಫೀಸ್ನಲ್ಲೇ ಕೆಲಸ ಖಾಲಿ ಇದೆ, ಸೇರಿಕೊಳ್ಳಿ. ಸ್ವಲ್ಪ ಅನುಭವ ಬಂದ ಮೇಲೆ ಬೇರೆ ಎಲ್ಲಿಯಾದರೂ ಸಿಕ್ಕೀತು ಎಂದನು. ರೋಹಿಣಿಗೆ ಆನಂದನ ಮಾತು ಸುತಾರಾಮ್ ಸರಿ ಬೀಳಲಿಲ್ಲ. ಅವಳು ತಕ್ಷಣ ನುಡಿದಳು, ಇಲ್ಲ, ಈಗ ಅದು ಆಗೋ ಮಾತಲ್ಲ. ಶ್ಯಾಮ್ ಸುಂದರ್ ಬಂದ್ಬಿಡ್ತಾರೆ. ಬಂದರೇನಾಯಿತು? ಬರಲ್ಲ ಅಂದವರನ್ನು ಬಲವಂತವಾಗಿ ಕಟ್ಟಿ ಹಾಕಿ ಕರೆದುಕೊಂಡು ಹೋಗೋದಕ್ಕೆ ಆಗುತ್ತೇನೋ? ಬಂದ ದಾರಿ ಹಿಡಿಯದು ಎಂದು ಹೋಗ್ತಾರಷ್ಟೆ. ಅದರಿಂದ ಅಮ್ಮನಿಗೆ ಅವಮಾನ ಆಗುತ್ತೆ. ಏನು ಹೇಳ್ತಾರಲ್ಲ ಹಾಗೆ. ಮೂರನೆಯವರಿಗಾಗಿ ಅವಳೇಕೆ ಮರ್ಯಾದೆ ಕಳೆದುಕೊಳ್ಳಬೇಕು ಆನಂದ್ ಎಂದಳು. ಅವಳಿಗೇನು ಬಂದಿರೋದು ದರ್ದು? ಅವಳಾಗಿಯೇ ಶ್ಯಾಮ್ ಸುಂದರ್ಗೆ ಕಾಗದ ಬರೆದು ಅವರನ್ನು ಬಲವಂತ ಮಾಡಿ ಕುಮುವನ್ನು ಕರೆದುಕೊಳ್ಳುವ ಏರ್ಪಾಟ್ ಮಾಡಿದ್ದಾಳೆ. ಶ್ಯಾಮ್ ಸುಂದರ್ ಲಕ್ಷಾಧಿಕಾರಿ, ಅವರಿಗೆ ಒಂದು ನಿಮಿಷ ಪುರ್ಸೊತ್ತಿಲ್ವಂತೆ. ಹೀಗಿರುವಾಗ ಅವರು ಇಲ್ಲಿಗೆ ಬಂದು ಅವಳನ್ನು ಕರೆದುಕೊಂಡು ಹೋಗೋಕೆ ಒಪ್ಪಿದ್ದಾರಲ್ಲ, ಅದೇ ಆಶ್ಚರ್ಯ ಎನ್ನಬಹುದು. ಅವರು ಬರೋದು ಕುಮುದನ ಕಳುಹಿಸಲ್ಲ ಅಂತ ನಾವು ಅನ್ನೋದು ಏನು ಚೆನ್ನಾಗಿರುತ್ತೆ? ಅವಳನ್ನು ಕಳುಹಿಸಲ್ಲ ಅಂದರೆ ಆದಿತೆ ಶ್ಯಾಮ್ ಸುಂದರ್ಗೆ ಮೊದಲೇ ಕೋಪವಂತೆ. ಕುಮುದ ಹೋಗಲೇಬೇಕಾಗತ್ತೆ. ಅವಳ ಮಾತಿನ ಗೂಢಾರ್ಥ ಕುಮುಗೆ ಅರ್ಥವಾಯಿತು. ತನಗೆಲ್ಲಿ ಆನಂದ್ ಸಹಾಯ ಮಾಡ್ತಾರೋ, ಮತ್ತೆ ಅವರ ಆಫೀಸ್ನಲ್ಲಿ ಕೆಲಸ ಮಾಡಿಸಿ ಬಿಡ್ತಾರೋ ಎಂಬ ಗಾಬರಿಯಿಂದ ರೋಹಿಣಿ ಆ ರೀತಿ ಆಡಿದಳೆಂದು ಕುಮುದಾಗೆ ಬಹುಬೇಗ ಅರ್ಥವಾಯಿತು. ಸ್ನೇಹಿತರೆ, ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು. ನಮಸ್ಕಾರ.